ನನ್ಗಿವತ್ತು ಇಷ್ಟೊಂದು ಖುಷಿ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಗೈಸ್. ಇಡೀ ರಾಜ್ಯವೇ ಖುಷಿ ಪಡುವಂತ ಮತ್ತೊಂದು ಸುದ್ದಿ. ಇಷ್ಟೊಂದು ಖುಷಿಯಾಗಿರೋಕ್ಕೆ ಕಾರಣ ಏನಪ್ಪ ಅಂದರೆ ನೈಟು ಒಂದು ಬಾಕ್ಸ್ ಪಟಾಕಿ ತಂದಿದ್ರು. ಆದರೆ ಅದರಲ್ಲಿರೋ ಪಟಾಕಿ ನಂಗೆ ಯಾವುದು ಹೊಡೆಯಕ್ಕೆ ಬರಲ್ಲ. ಹೊಡೆಯಕ್ಕೆ ಬರೋದು ಯಾವುದು ಅಂದರೆ ಸುಸುರು ಬತ್ತಿ ಒಂದೇಯ. ಏನೋ ಒಂದು ಬಿಡಿ, ಅಂತೂ ಇಂತೂ ಮನೆಗೆ ಪಟಾಕಿ ಬಂತು, ಸುಸುರು ಬತ್ತಿನೇ ಕಸ್ಕೊಂಡು ಎಂಜಾಯ್ ಮಾಡೋದಷ್ಟೇ. ಇವತ್ತು ಬೆಳಿಗ್ಗೆ ಎದ್ದಿದ ತಕ್ಷಣ ನಮ್ಮ ಮನೇಲಿ ನನಗೆ 2 ಆಫರ್ ಕೊಟ್ಬಿಟ್ಟಿದ್ರು. ಕಂಗ್ರಾಚುಲೇಷನ್ ಬ್ರದರ್. ಲ್ಯಾಟ್ರಿ. ಮೊದಲನೇ ಆಫರ್ ಏನಪ್ಪ ಅಂದರೆ ಮನೆ ಕಸ ಎಲ್ಲ ಗುಡಿಸಿ ನೆಲ ಒರೆಸೋದು. ಕಸ ಹೊಡೆಯೋದು, ನೆಲ ಒರೆಸೋದು ಒಂದು ಮ್ಯಾಟ್ರಿಯಲ್ ಅಂತೇಳಿ ಅದನ್ನು ಅರ್ಧ ಗಂಟೆಲಿ ಮಾಡಿ ಮುಗಿಸೇ ಬಿಟ್ಟೆ. ಅರ್ಧ ಗಂಟೆಲಿ ಎಲ್ಲ ಕೆಲಸನ ಮಾಡಿ ಮುಗಿಸ್ತೆ ಅಂತ ಫುಲ್ ಆ್ಯಟಿಟ್ಯೂಡಲ್ಲಿ ಸ್ನಾನಕ್ಕೆ ಹೋಗಿದ್ದು ಬಂದೆ. ಮತ್ತೆ ಅಲ್ಲಿಂದ ಬಂದು ದೇವ್ರಿಗೆ ದೀಪ ಹಚ್ಚಿ ಕೈ ಮುಕ್ಕೊಂಡು ನಮ್ಮ ನಡೆ ಏನಿದ್ರು ಅಡುಗೆ ಮನೆ ಕಡೆ ಅಂತೇಳಿ ಅಡುಗೆ ಮನೆ ಕಡೆ ಬಂದೆ. ಆಮೇಲೆ ಒಳಗಡೆ ಬಂದು ನೋಡಿದ್ರೆ ನಂಗೆ ಇನ್ನೂ ಒಂದು ಆಫರ್ ಕಾಯ್ತಾ ಇತ್ತು. ಏನಪ್ಪ ಅಂದರೆ ಇವತ್ತು ನಮ್ಮ ಮನೇಲಿ ನನ್ಗೆ ಅಡುಗೆ ಮಾಡೋಕ್ಕೆ ಹೇಳಿದ್ರು. ಅಡುಗೆ ಮಾಡೋಕ್ಕೆ ಎನರ್ಜಿ ಬೇಕಲ್ಲ ಅಂತೇಳಿ ಮಿಲ್ಕ್ ಶೇಕ್ ಮಾಡೋಣ ಅಂತ ಬಂದ್ವಿ. ಆದರೆ ಆ ಮಾಡಿರೋ ಮಿಲ್ಕ್ ಶೇಕ್ನ ಕುಡಿಯೋಕ್ಕಾಗದೆ ನಾನು ಮತ್ತೆ ಅದಿಬ್ಬರು ಫ್ರಿಜ್ಜಲ್ಲಿ ತಂದಿಟ್ವಿ. ಏನಪ್ಪ ಇವಳು ಫ್ರಿಜ್ಜಲ್ಲಿ ಇಟ್ಟಿರೋದೆಲ್ಲ ತೋರಿಸ್ತಾವಳೆ ಅಂತ ಅನ್ಕೋತಿದ್ದೀರಾ? ಮ್ಯಾಟ್ರ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನಪ್ಪ ಅಂದರೆ ಮನೆಗೆ ಹೊಸ ಫ್ರಿಜ್ ಬಂದಿತ್ತು, ಅದಕ್ಕೆ. ಓಕೆ, ಸಂಜೆ ಆಯ್ತಲ್ಲ ಅಂತೇಳಿ ಅಡುಗೆ ಮಾಡೋಣ ಅಂತ ಕೂತ್ಕೊಂಡೆ. ಈ ಟಿ ವಿಲಿ ಮತ್ತು ರೀಲ್ಸಲ್ಲೆಲ್ಲ ಮೇಲೆ ಎಸ್ಬಿಟ್ಟು ಚಾಕುವಿಂದ ಕಟ್ ಮಾಡ್ತಾರಲ್ಲ, ಆ ಥರ ಟ್ರೈ ಮಾಡೋಕೆ ಹೋದೆ. ಸುಮ್ಮನೆ ಯಾಕಿಂಗ್ ತರ್ತರ್ಲಿ ಹೆಂಗೆ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ ಅಂತೇಳಿ ನಮ್ಮ ಸ್ಟೈಲಲ್ಲೇ ಕಟ್ ಮಾಡಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.